ಬೆಂಗಳೂರು ಸಾಯಿಬಾಬಾ ನಗರ ಅಂದ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಸಹನಾ ಸೇವಾ ಫೌಂಡೇಶನ್ ಟ್ರಸ್ಟ್ ಚಾರಿಟೇಬಲ್ ಮತ್ತು ಎಜುಕೇಷನಲ್ ಎನ್ಜಿಒದ ಕಚೇರಿ ಅದ್ದೂರಿ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಿದರು. ಇದೇ ವೇಳೆ ಬಡವ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ಸಹನಾ ಸೇವಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ವಿತರಿಸಲಾಯಿತು ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀ ಡಾಕ್ಟರ್ ಶೇಖರ್, ಶ್ರೀ ಡಾಕ್ಟರ್ ಶಾರದಾ, ಶ್ರೀ ಡಾಕ್ಟರ್ ಕೊಟ್ರೇಶಪ್ಪ, ಶ್ರೀ ಗೌರಿಶಂಕರ್, ಶ್ರೀಮತಿ ವಿ.ಟಿ. ಗುಣವರ್ತಿ, ಶ್ರೀಮತಿ ಡಾಕ್ಟರ್ ದಿವ್ಯಾ, ಶ್ರೀ ಡಾಕ್ಟರ್ ಸೋಮಶೇಖರ್, ಶ್ರೀಮತಿ ವಿನುತಾ ಬಿ, ವೆಂಕಟೇಶ್ ಗೌಡ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರು, ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಸಹನಾ ಸೇವಾ ಫೌಂಡೇಶನ್ ಟ್ರಸ್ಟ್ ಮ್ಯಾನೇಜ್ಮೆಂಟ್, ಶ್ರೀಮತಿ ಭಾಗ್ಯಲಕ್ಷ್ಮಿ ಎಂಎನ್ ನಿರ್ದೇಶಕ, ಶ್ರೀಮತಿ ಶ್ರುತಿದೇವಿ ಕೆ ಜಂಟಿ ಖಾತೆ ನಿರ್ವಹಣೆ, ಶ್ರೀಕುಮಾರ್ ಖಜಾಂಚಿ, ಶ್ರೀ ಮಂಜುನಾಥ್ ಯಾದವ್ ಬಿಎಂ ಸಾಮಾನ್ಯ ನಿರ್ವಹಣೆ, ಶ್ರೀಮತಿ ವಸಂತ ಅಧ್ಯಕ್ಷರು, ಕುಮಾರಿ ಸಹನಾ ಅರ್ವಿ ಖಾತೆ ನಿರ್ವಹಣೆ, ಶ್ರೀಮತಿ ನಂದಿನಿ ಎಂ ಹಣಕಾಸು ನಿರ್ವಹಣೆ, ಶ್ರೀಮತಿ ಜರಣಯ್ಯ ಖಜಾಂಜಿ, ಶ್ರೀರಂಗಸ್ವಾಮಿ ಸಾಮಾನ್ಯ ನಿರ್ವಹಣೆ, ಶ್ರೀಮತಿ ರೇಣುಕಾ ಕುಮಾರಿ ಕಾರ್ಯದರ್ಶಿ, ಶ್ರೀಮತಿ ಲಕ್ಷ್ಮೀ ಕಾರ್ಯದರ್ಶಿ ಉಪಸ್ಥಿತರಿದ್ದರು. ಹಾಗೂ ಎಲ್ಲ ಮುಖ್ಯ ಅತಿಥಿಗಳಿಗೆ ಹಾಗೂ ಟ್ರಸ್ಟ್ನ ಎಲ್ಲ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಅನಂತ ಧನ್ಯವಾದಗಳು. ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಡಾಕ್ಟರ್ ಶೇಖರ್ ಅವರೇ, ಇವರು ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೆ ಇಲ್ಲಿ ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರುವಂಥ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರೇ, ಅವರು ಸಹನಾ ಸೇವಾ ಫೌಂಡೇಶನ್ ಟ್ರಸ್ಟ್ನ ಡೈರೆಕ್ಟರ್ ಸಹ ಆಗಿರ್ತಾರೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಂಜುಳಾ ಮೇಡಮ್ ಅವರೇ, ಲತಾ ಮೇಡಮ್ ಅವರೇ ಹಾಗೂ ಕುಮಾರಿ ಸಹನಾ ಅವರೇ, ಪ್ರೇರಣಾತ್ಮಕ ಕಾರ್ಯಕ್ರಮ ಅಂತ ನಾನಾದರೂ ಹೇಳಕ್ಕೆ ಬಯಸ್ತೇನೆ.
ಸೊ ಈ ಥರದ ಫೌಂಡೇಶನ್ಸ್ನ ಅಸ್ತಿತ್ವ ತುಂಬ ದೃಢವಾಗಿದೆ ಇತ್ತಿತ್ತಲಾಗಿ. ಈಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಇಲ್ಲಿ ಮುಖ್ಯವಾಗಿ ಈ ಟ್ರಸ್ಟ್ ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಅವರು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಒದಗಿಸುವಂಥದ್ದು, ಮಹಿಳೆಯರಿಗೆ ಅವರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಲು, ಅವ್ರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲದ ವ್ಯವಸ್ಥೆಯನ್ನು ಮಾಡುವಂಥದ್ದು ಹಾಗೂ ಇನ್ನಿತರ ಯಾವುದೇ ಕಾನೂನಿಗೆ ಸಂಬಂಧಪಟ್ಟಂಥ ಕುಂದುಕೊರತೆಗಳನ್ನು ನಿವಾರಿಸುವಲ್ಲಿ ಈ ಸಹನಾ ಸೇವಾ ಫೌಂಡೇಶನ್ ಟ್ರಸ್ಟ್ ಮುಂಚೂಣಿಯಲ್ಲಿದೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಅವರಿಗೆ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮಗಳು ತೊಡಗಿಸ್ಕೊಂಡು ಅವರು ಯಶಸ್ವಿಯಾಗಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಅವ್ರ ಇದೆ ಎಲ್ಲ ಗೊತ್ತಿಲ್ಲ, ಅವ್ರು ತಿಂತಾರೆ ಉಂಟಾರೆ ಬಿಡ್ತಾರೆ ಗೊತ್ತಿಲ್ಲ, ಆದ್ರೆ ಕೈಯಿಂದ ಎತ್ಕೊಡ್ತಾರೆ. ಕಷ್ಟ ಬಂದವ್ರಿಗೆ ಕಷ್ಟ ನೋಡ್ತಾರೆ, ಅವ್ರ ಕಷ್ಟ ಏನಂತ ಕುತ್ಕೊಂಡು ಕೇಳ್ತಾರೆ. ಇವತ್ತು ಯಾರು ಕೇಳ್ತಾರೆ ಕಷ್ಟ ಸುಖನ? ಯಾರು ಕೇಳ್ತಾರ? ಯಾಕಂದ್ರೆ ಅಯ್ಯೋ ನಮ್ದೇ ದೂರ ಕಷ್ಟ ಇರುತ್ತೆ ಹೋಗ್ರಮ್ಮ ಅಂತಾರೆ. ಆದ್ರೆ ಇವತ್ತು ಒಂದು ಸಂಸ್ಥೆನ ಕಟ್ಟೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದು ಇಂಥ ಒಂದು ಹೆಣ್ಣು ಮಹಿಳೆ ಒಂದು ಧೈರ್ಯ ಮಾಡಿ ಒಂದು ಸಂಸ್ಥೆನ ಕಟ್ಟಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಆದ್ರೂ ನೀವೆಲ್ಲರೂ ಸೇರಿದಿರಿ, ದೊಡ್ಡವರು, ಹಿರಿಯರು, ಗುರು ಎಲ್ಲರೂ ಸೇರಿದಿರಿ. ಆ ಹೆಣ್ಣು ಮಗಳಿಗೆ ಒಂದು ಉನ್ನತ ಮಟ್ಟನ ಸೇರ್ಬೇಕು ಅಂತ ಎಲ್ಲರೂ ಆಶೀರ್ವಾದ ಕೇಳಬೇಕು ಅಂತ ಹೇಳಿ ಈ ಸಹನಾ ಫೌಂಡೇಶನ್ ವತಿಯಿಂದ ನಾನು ಎಲ್ಲರಿಗೂ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ಏನು ಮಾಡ್ತಾ ಇದ್ದಾರೆ, ಇದು ಜನಕ್ಕೆ ನಾಗರಿಕರಿಗೆ ತುಂಬ ಅನುಕೂಲ ಆಗೋಂಥ ಕಾರ್ಯಕ್ರಮ. ದಯವಿಟ್ಟು ಇದು ತುಂಬ ಬೆಳಿಬೇಕು ಅಂತ ನಾವು ಕೇಳ್ಕೊತೀವಿ. ಜೈ ಹಿಂದ್, ಜೈ ಕನ್ನಡ. ಇವತ್ತು ಸಹನಾ ಸೇವಾ ಫೌಂಡೇಶನ್ ಟ್ರಸ್ಟು ಅಂತ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಇದೆ. ಈ ಉದ್ಘಾಟನೆಗೆ ಅಧ್ಯಕ್ಷರಾದ ಭಾಗ್ಯಲಕ್ಷ್ಮಿ ಅವರು ಮತ್ತು ಮಂಜುನಾಥ್ ಅವರು, ಸಹನವರು, ಶ್ರುತಿಯವರು ಈ ಸಹನಾ ಫೌಂಡೇಶನ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಈ ಉದ್ದೇಶ ಜನಗಳಿಗೆ ಅನುಕೂಲ ಆಗುವಂಥದ್ದು ಕಾರ್ಯಕ್ರಮಗಳು ಮಾಡಲಿ, ಇನ್ನೂ ಹೆಚ್ಚಿನ ಮಾಹಿತಿ ಇಂಥ ಶಾಖೆಗಳು ಜಾಸ್ತಿ ಉದ್ಘಾಟನೆ ಮಾಡಲಿ ಅಂತ ನಾವು ಹೇಳ್ಕೊತೀವಿ. ಈ ಸೇವಾ ಇದರಿಂದ ಸಹನಾ ಟ್ರಸ್ಟ್ ಕಡೆಯಿಂದ ಮುಂದಿನ ದಿನಗಳಲ್ಲಿ ತುಂಬ ಈಗ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹಿಂದುಳಿದೋಗ್ಬಿಟ್ಟಿದೆ, ಅಂಥ ಕಾರ್ಯಕ್ರಮಗಳು ಹೆಚ್ಚಿನ ಇದು ಮಾಡಲಿ ಅಂತ ನಾವು ಕೇಳ್ಕೊಳ್ತೀನಿ. ಮತ್ತು ಈ ಕಡೆ ನಮ್ಮ ಜನಗಳು ಏನಾಗಿದೆ ಅಂದರೆ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಹೆಚ್ಚು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂತ ಇದು ಮಾಡ್ತೀನಿ. ಸರ್, ನಮ್ಮದು ಕೀರ್ತಿ ಸ್ನೇಹಜೀವಿ ಟ್ರಸ್ಟು ಮತ್ತು ಕಾರ್ಮಿಕ ಯೂನಿಯನ್ ಅಧ್ಯಕ್ಷರು ವೆಂಕಟೇಶ್ ಮಾತಾಡ್ತಾರೆ. ಸಹನಾ ಸೇವಾ ಟ್ರಸ್ಟ್ ಇಂದು ಅದ್ದೂರಿ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ನಾವು ಈ ಸಮಾರಂಭಕ್ಕೆ ಆಗಮಿಸಿದ್ದೇವೆ. ಈ ದಿನ ನಮ್ಮ ಟ್ರಸ್ಟ್ನ ಮುಖ್ಯಸ್ಥರಾದ ಭಾಗ್ಯಲಕ್ಷ್ಮಿ ಮೇಡಮ್ ಅವರು, ಶ್ರುತಿ ಮೇಡಮ್ ಅವರು, ಸಹನಾ ಮೇಡಮ್ ಅವರು, ವಸಂತ ಮೇಡಮ್ ಅವರು, ಇನ್ನೂ ಅನೇಕ ಪದಾಧಿಕಾರಿಗಳಿಗೆ ನಾನು ಶುಭ ಕೋರ್ತಾ ಇದ್ದೇನೆ. ನಂತರ ಈ ಒಂದು ಆಯೋಜಕರು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ವಿಯಾಗಿ ನಡೆಸಲೆಂದು ಎಲ್ಲರಲ್ಲೂ ವಿಷಾದಿಸುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಹನಾ ಸೇವಾ ಫೌಂಡೇಶನ್ ಟ್ರಸ್ಟ್ ಏನಿದೆ, ಎಲ್ಲ ನನ್ನ ತಂಡದವರಿಗೂ ವಂದನೆಗಳು. ಮತ್ತು ನನ್ನ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಇದೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರತಿಯೊಂದು ನನ್ನ ಟೀಮಿಯಲ್ಲಿರುವ ಎಲ್ಲರೂ ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಕೊಟ್ಟಿರುವುದಕ್ಕೆ ವಂದನೆಗಳು. ಈ ಸಂಸ್ಥೆಯನ್ನು ಉದ್ಘಾಟಿಸಲು ಕಾರಣ ಏನು ಅಂದರೆ, ಮುಂದೆ ಎಲ್ಲ ಒಂದು ಹೆಣ್ಮಕ್ಳಿಗೆ ಕಾನೂನು ಬಗ್ಗೆ ಆಗಲಿ ಮತ್ತು ನ್ಯಾಯದ ಬಗ್ಗೆನೇ ಆಗಲಿ, ಒಂದು ಆಶ್ರಮ ಮಾಡೋ ಬಗ್ಗೆನೇ ಆಗಲಿ, ಮಕ್ಕಳಿಗೆ ಸ್ಕೂಲ್ ಎಜುಕೇಷನ್ಗೆ ನಮ್ಮ ಕೈಲಿ ಸಹಾಯ ಮಾಡೋದಾಗಲಿ, ಪ್ರತಿಯೊಂದು ಟೀಮವ್ರು ಏನು ಸಹಾಯ ಮಾಡಬೇಕು ಅನ್ನೋದು, ಮತ್ತು NGO ಏನು ಇವಾಗ ಉದ್ಘಾಟನೆ ಮಾಡಿದ್ದೀವಿ, ಆ NGO ಇಂದ ಪ್ರತಿಯೊಂದು ಹೆಣ್ಮಕ್ಳಿಗೂ ಮತ್ತು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಎಂದು ಇದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇನೆ. ಎಲ್ಲರೂ ನನಗೆ ಸಹಕಾರ ಮಾಡಬೇಕು, ಪ್ರತಿಯೊಬ್ಬರೂ ಸಹಕಾರ ಮಾಡಬೇಕು ಎಂದು ಕೇಳ್ಕೊಳ್ತಾ ಇದ್ದೀನಿ. ಮಾಧ್ಯಮದವರೆಗೂ ವಂದನೆಗಳು. ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಭಾಗ್ಯಲಕ್ಷ್ಮಿ MN ನಾನಾದ ಮತ್ತು ನನ್ನ ಟೀಮ್. ಎಲ್ಲರಿಗೂ ನಮಸ್ಕಾರಗಳು. ಹಾಗೆ ಮಾಧ್ಯಮ ಮಿತ್ರರಿಗೂ ನಮ್ಮ ತುಂಬ ಹೃದಯದ ನಮಸ್ಕಾರಗಳನ್ನ ನಾವು ಹೇಳ್ತಾ,
ಮತ್ತು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇವತ್ತು ಏನು ನಮ್ಮ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಅಧ್ಯಕ್ಷರೇನಿದ್ದಾರೆ ಅವ್ರ ಜೊತೆ ನಾನು ಮತ್ತು ನನ್ನ ಎಲ್ಲ ತಂಡದವರು ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅವರು ಏನು ಈ ತಂಡದ ಸದಸ್ಯರೇನಿದ್ದಾರೆ ಇವರು ಮಾಡ್ತಕ್ಕಂಥ ಸಮಾಜಮುಖಿ ಕಾರ್ಯಕ್ರಮಗಳು ನಮಗೆ ತುಂಬ ಇಷ್ಟ ಆಗಿ ನಾವು ಅವರಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಏನು ಈ ಸಹನಾ ಫೌಂಡೇಶನ್ ಅವ್ರ ತಂದೆ ಒಂದು ಜ್ಞಾಪಕಾರ್ಥವಾಗಿ ಮಾಡಿಕೊಂಡು ಬಡ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡೋದಿರ್ಬೋದು, ಅವರಿಗೆ ಒಂದು ಸ್ಕಾಲರ್ಶಿಪ್ ಕೊಡೋದಿರ್ಬೋದು, ಮತ್ತು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅನ್ನೋ ಒಂದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಹಿತ ಅವರು ತಮ್ಮ ಕೈಲಾಗಿರ್ತಕ್ಕಂಥ ಒಂದು ಧನ ಸಹಾಯವನ್ನು ಸರ್ಕಾರೇತರ ಹಾಗೂ ಸರ್ಕಾರಿ ಸಂಸ್ಥೆಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವರು ಮಾಡ್ತಕ್ಕಂಥ ಸಮಾಜಮುಖಿ ಕಾರ್ಯಕ್ರಮಗಳು ತುಂಬ ಶ್ಲಾಘನೀಯ. ಇವ್ರು ಮಾಡ್ತಕ್ಕಂಥ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೆ ಮುಂದುವರಿಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತಾ ಈ ಸಂಘದ ಎಲ್ಲ ಸದಸ್ಯರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಮಾಧ್ಯಮ ಮಿತ್ರರ ಸಹಕಾರ ಪ್ರೋತ್ಸಾಹ ಸದಾ ನಮ್ಮ ತಂಡದ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಏನು ಈ ದಿನ ಸಹನಾ ಸೇವಾ ಫೌಂಡೇಶನ್ ಟ್ರಸ್ಟ್ ಉದ್ಘಾಟನೆ ಸಮಾರಂಭ ಭಾಳ ಅದ್ಭುತವಾಗಿ ಸುಂದರವಾಗಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಾಗಿದೆ. ನಮ್ಮ ಈ ಸಹನಾ ಸೇವಾ ಫೌಂಡೇಶನ್ನ ಫೌಂಡರ್ ಆ್ಯಂಡ್ ಚೇರ್ಮನ್ ಆಗಿ ಪ್ರೆಸಿಡೆಂಟಾಗಿ ನಮ್ಮ ಅಕ್ಕನವರಾದ ಭಾಗ್ಯಲಕ್ಷ್ಮಿ ಅಕ್ಕ ಅವರು ಆಯ್ಕೆಯಾಗಿದ್ದಾರೆ. ಒಳ್ಳೆ ತಂಡ ಇದೆ. ನಿಜವಾಗ್ಲೂ ಈ ಅಕ್ಕನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸಹನೆ, ತಾಳ್ಮೆ, ಪ್ರೀತಿ ಒಂದು ಇರುವಂತಹ ಒಂದು ಹೆಣ್ಮಗಳು. ಇಂಥವ್ರು ಮಾತ್ರ ಈ ಸಮಾಜದಲ್ಲಿ ನಡೆಯುತ್ತಿರುವ ಹೆಣ್ಮಗಳ ಬಗ್ಗೆ ಶೋಷಣೆ ಆಗಲಿ, ಅನ್ಯಾಯ ಆಗಲಿ, ದಬ್ಬಳಕೆ ಆಗಲಿ, ಒಂದು ಅನಾಥ ಮಕ್ಕಳುಗಳ ಬಗ್ಗೆ ಆಗಲಿ, ಒಂದು ಅನಾಥ ತಂದೆ ತಾಯಿ ಬಗ್ಗೆ ಆಗಲಿ, ಭಿಕ್ಷುಕರ ಬಗ್ಗೆ ಆಗಲಿ, ಇಂಥವ್ರಿಗೆ ಮಾತ್ರ ಈ ಸಮಾಜದ ಒಳಗಣ್ಣಿಂದ ನೋಡಿದಾಗ ಮಾತ್ರ ಇದೆಲ್ಲ ಅರ್ಥ ಆಗುತ್ತೆ. ಇಂಥವ್ರೆಲ್ಲ ನೋಡಿ ನಾವೊಂದು ಟ್ರಸ್ಟ್ ಮುಖಾಂತರ, ಒಂದು ಫೌಂಡೇಶನ್ ಮುಖಾಂತರ ಇದಕ್ಕೇನಾದರೂ ಒಂದು ಮಾಡೋಣ. ಮೊದಲು ಕಾಮನಾಗಿ ಮಾಡ್ತಿದ್ರು, ಕಾಮನಾಗಿ ಮಾಡೋಕ್ಕೆ ಬರ್ತಾಯಿದ್ದಾರೆ. ಆದರೆ ಇದೊಂದು ಹೊತ್ತಿಗೊಂದು ತಾರ್ಕಿಕ ಅಂತ್ಯ ಕಾಣಿಸೋಣ, ಇದೊಂದು ಟ್ರಸ್ಟ್ ಮುಖಾಂತರ ಮಾಡ್ಕೊಂಡು ಹೋಗೋಣ ಈ ಎಲ್ಲ ಕೆಲಸ ಕಾರ್ಯಗಳನ್ನು. ಸ್ಕೂಲ್ ಮಕ್ಕಳಿಗೆ ನೋಡಿ ಇವತ್ತು ಒಂದು 50 ಜನ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಟ್ಟರು. ಬಡ ಮಕ್ಕಳಿಗೆ, ಬಡ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಈ ಥರದ್ದು ಎಷ್ಟೋ ಮಕ್ಕಳುಗಳಿಗೆ ಒಂದು ಬುಕ್ಸ್ ತಗೊಳ್ಳೋರಿಲ್ಲ, ಒಂದು ನೋಡ್ಕೊಳ್ಳೋರಿಲ್ಲ, ಈ ಥರ ಫೀಸ್ ಕಟ್ಟೋರಿಲ್ಲ. ಈ ಥರದ್ದು ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇದು ಯಾವುದೇ ಸ್ಪಾನ್ಸರ್ ತಗೋದಲ್ದೇ ತನ್ನ ಕೈಯಿಂದ ಸ್ವಂತ ಹಣದಿಂದ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಆಯಸ್ಸು, ಆರೋಗ್ಯ, ಭಾಗ್ಯ, ಯಶಸ್ಸು, ಅಧಿಕಾರ ಎಲ್ಲ ಕೊಡಲಿ. ಅಕ್ಕರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ತಮಗೂ ಮಾಧ್ಯಮ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ. ಸಹನಾ ಸೇವಾ ಫೌಂಡೇಶನ್ ಅಡಿ ನಮ್ಮ ಭಾಗ್ಯಲಕ್ಷ್ಮಿ ಮೇಡಮ್ MN ಅವರು ನಮ್ಮ MD ವ್ಯವಸ್ಥಾಪಕರು ಅವರ ಅಡಿ ನಾವು ಕಾರ್ಯನಿರ್ವಹಿಸಲಿಕ್ಕೆ ತುಂಬ ಅದು ಅವ್ರ ಬಗ್ಗೆ ಹೇಳಲಿಕ್ಕೆ ವರ್ಡ್ಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಮ್ಮ ಸಾಧನೆಗೆ, ನಮ್ಮ ಗುರಿಯತ್ತ ಸಾಗಲಿಕ್ಕೆ ಮಾರ್ಗದರ್ಶಿಯಾಗಿ ನಿಂತಿರ್ತಕ್ಕಂಥ ನಮ್ಮ ಭಾಗ್ಯಲಕ್ಷ್ಮಿ ಮೇಡಮ್ಗೆ ಮತ್ತು ನಮ್ಮ ತಂಡದ ಪದಾಧಿಕಾರಿಗಳಿಗೆ